ಹರಿ ಓಂ ನಮಸ್ತೆ. ನಾನು ಪ್ರದೀಪ್ ನಾಡಿಗ್ ಮಾತಾಡ್ತಾ ಇದ್ದೀನಿ. ಪುರೋಹಿತರು, ಜ್ಯೋತಿಷ್ಯರು, ವಾಸ್ತುತಜ್ಞರು ಹಾಗೂ ನಾಡಿಗ್ ಆರ್ಟ್ಸ್ನ ಸಂಸ್ಥಾಪಕರು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ನಾಡಿಗ್ ಆರ್ಟ್ಸ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾದ ಒಂದು ಗಂಧದ ಲಕ್ಷ್ಮಿ ಮುಖವಾಡವನ್ನು ಮಾಡುವಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದನ್ನು ಮುಂದೆ ನೋಡೋಣ ಹೇಗೆ ಮಾಡೋದು. ಇದು ಅಲಂಕಾರ ಗಂಧದಿಂದ ಮಾಡುವಂತಹ ಒಂದು ಲಕ್ಷ್ಮಿಯ ಮುಖವಾಡ. ತುಂಬ ಗಟ್ಟಿ ಇದೆ. ಇದನ್ನು ತೆಂಗಿನಕಾಯಿಗೆ ಹಚ್ಚುವಂತಹ ಒಂದು ಗೋಂದನ್ನು ಕೂಡ ಅದರಲ್ಲಿ ಕೊಟ್ಟಿರ್ತೀವಿ. ತುಂಬ ಸುಲಭವಾಗಿ ಇದನ್ನು ತೆಂಗಿನಕಾಯಿಗೆ ಹಚ್ಚಿ ಅಲಂಕಾರವನ್ನು ಮಾಡಬಹುದು. ನೋಡೋಣ ಹೇಗೆ ಅಂತ. ಅಲಂಕಾರ ಕೊಟ್ಟಿರುವಂತಹ ಆ ಗಮ್ಮನ್ನು ತಗೊಳ್ಬೇಕು. ಹಾಗೆ ಒಳ್ಳೆಯ ತೆಂಗಿನಕಾಯಿನ ಆರಿಸ್ಕೊಂಡು ಅದಕ್ಕೆ ಲಕ್ಷ್ಮಿ ಮುಖವಾಡವನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ತೆಂಗಿನಕಾಯಿ ಕಲಶಕ್ಕಿಟ್ಟು ಆನಂತರ ಕೊಟ್ಟಿರುವಂತಹ ಗಂಧದ ಒಂದು ಪೇಸ್ಟನ್ನು ತೆಂಗಿನಕಾಯಿಗೆ ನಿಧಾನವಾಗಿ ಹಚ್ಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಬೇಕು ಗಟ್ಟಿಯಾಗಿದ್ದರೆ. ಮಧ್ಯದಲ್ಲಿ ಸ್ವಲ್ಪ ಉಬ್ಬಿನ ಥರ ಹಚ್ಕೊಳ್ಳಿ. ಹಚ್ಕೊಂಡು ನಿಧಾನಕ್ಕೆ ಎಲ್ಲ ಕಡೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ತೆಂಗಿನಕಾಯಿನ ಮತ್ತೆ ಕಲಶಕ್ಕೆ ಇಟ್ಟು ಮತ್ತೊಮ್ಮೆ ಸೆಟ್ ಮಾಡ್ಕೊಳ್ಳಿ. ಕೆಳಭಾಗಕ್ಕೆ ಹಚ್ಕೋಬಾರ್ದು. ತೆಂಗಿನಕಾಯಿ ಕಲಶಕ್ಕೆ ನಿಲ್ಲುವಷ್ಟು ಜಾಗ ಬಿಡಬೇಕಾಗತ್ತೆ. ಅಲ್ಲಿಂದ ರೌಂಡಿಗೆ ಹಚ್ಕೊಂಡು ಸಿದ್ಧ ಮಾಡಿಕೊಳ್ಬೇಕು. ನಂತರ ಹಚ್ಚಿರುವಂತಹ ತೆಂಗಿನಕಾಯಿಗೆ ಕೊಟ್ಟಿರುವಂತಹ ಲಕ್ಷ್ಮಿ ಗಂಧದ ಮುಖವಾಡವನ್ನು ಸೆಟ್ ಮಾಡಿಕೊಂಡು ಸುತ್ತಲೂ ಮತ್ತು ಇನ್ನೊಂದು ಸ್ವಲ್ಪ ಆ ಗಂಧದ ಪೇಸ್ಟನ್ನು ಹಚ್ಕೊಳ್ಬೇಕು. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ. ತುಂಬ ಸುಲಭ ಇದು ಮಾಡುವಂಥದ್ದು. ನಾವೆಲ್ಲ ಸಿದ್ಧ ಮಾಡಿ ಕೊಟ್ಟಿರ್ತೀವಿ. ಅದನ್ನು ತಗೊಂಡು ನೀವು ತೆಂಗಿನಕಾಯಿಗೆ ಹಚ್ಕೊಂಡ್ರೆ ಲಕ್ಷ್ಮಿ ಸಿದ್ಧಳಾಗ್ತಾಳೆ. ಎಷ್ಟು ಸುಲಭ ನೋಡಿ. ಎಲ್ಲ ಕಡೆ ಹಚ್ಕೊಂಡು ಒಂಥರ ಮತ್ತು ತೆಂಗಿನಕಾಯಿನ ಕಲಶದ ಮೇಲೆ ಇಟ್ಕೊಂಡು ಅದು ಅಡ್ಡ ಇಟ್ಕೊಳ್ಬೇಕು. ಯಾಕೆಂದರೆ ಈಗಿನೂ ಹಚ್ಚಿರ್ತೀರಲ್ಲ, ಅದು ಬೀಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಅದೊಂದು 5 ಅವರ್ಸಲ್ಲಿ 5 ಗಂಟೆ ಕಾಲದಲ್ಲಿ ಗಟ್ಟಿಯಾಗಿಬಿಡುತ್ತೆ. ಇದು ಮಾಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿರಲಿ. ಹಾಗೆ ನಾವು ಆ ಗಂಧದ ಅಲಂಕಾರವನ್ನು ಮಾಡಿದಾಗ ವಿಶೇಷವಾದ ಒಂದು ಶಕ್ತಿ ಇರ್ತದೆ. ಹಾಗೆ ಅದರಲ್ಲಿ ಪೂಜೆಯನ್ನು ಮಾಡಿ ನಂತರ ಅದನ್ನು ವಿಸರ್ಜನೆ ಮಾಡಬಹುದು. ನೀರಿನಲ್ಲಿ ವಿಸರ್ಜನೆ ಮಾಡಬಹುದು. ಚೆನ್ನಾಗಿ ಎಲ್ಲ ಕಡೆ ಹಚ್ಕೊಂಡು ಎಲ್ಲೂ ಗ್ಯಾಪ್ ಇರಬಾರ್ದು. ಅದು ಗಟ್ಟಿಯಾಗತ್ತೆ. ಒಂದು 5 ಗಂಟೆ ಕಾಲದಲ್ಲಿ ಗಟ್ಟಿಯಾಗತ್ತೆ. ಕೊಟ್ಟಿರುವಂತಹ ಗಂಧವನ್ನು ಎಲ್ಲ ಕಡೆ ಹಚ್ಕೊಂಡು ಸಿದ್ಧವಾಯ್ತೀಗ. ಇದನ್ನು ಮೇಲ್ಮುಖವಾಗಿ ಕಲಶಕ್ಕೆ, ನೀವು ಯಾವ ಕಲಶಕ್ಕೆ ಇಡ್ತೀರೋ ಆ ಕಲಶಕ್ಕೆ ಇಟ್ಕೊಳ್ಳಿ. ಈಗ ಸ್ವಲ್ಪ ಗಂಟೆಗಳ ಕಾಲ ಅದು ಇದ್ದರೆ ಒಣಗುತ್ತೆ. ನೋಡಿ, ಸಿದ್ಧ ಆಯಿತು. ಈ ರೀತಿ ಅಲಂಕಾರ ಮಾಡಿಬಿಟ್ರೆ ವರಮಹಾಲಕ್ಷ್ಮಿ ಪೂಜೆಗೆ ಸಿದ್ಧರಾಗಿರ್ತಾರೆ. ಈ ಗಂಧದ ಮುಖವಾಡ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ. ಹಾಗೆ ಇದನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತೀವಿ. ನಿಮ್ಮ ಮನೆಗೆ ಕೊರಿಯರ್ ಮೂಲಕ ತಲುಪಿಸ್ತೀವಿ. ಇದು ಒಂದು ವಿಶೇಷವಾದ ಹೊಸ ಯೋಜನೆ. ಯಾಕೆಂತ ಹೇಳಿದ್ರೆ ಅಲಂಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ. ಈ ತೆಂಗಿನಕಾಯಲ್ಲಿ ಇಟ್ಟು ಗಂಧವನ್ನು ಮಾಡಿದಾಗ ಅದು ಪ್ರಾಕೃತಿಕವಾಗಿರುತ್ತೆ. ಹಾಗೆ ಪೂಜೆ ಮಾಡಿದ ಮೇಲೆ ಮುಖವಾಡವನ್ನು ನಾವು ಮತ್ತೆ ನೀರಲ್ಲಿ ವಿಸರ್ಜನೆ ಮಾಡ್ಬೋದು. ಇದಕ್ಕೆ
ಗಂಧದ ಮುಖವಾಡ ಬೇಕಾದವರು ಕೆಳಗೆ ನಂಬರ್ ಸಂಪರ್ಕ ಮಾಡಿ. ಇದರ ಬೆಲೆ 650 ರೂಪಾಯಿ ಇರುತ್ತೆ. ನಾವು ಸಿದ್ಧ ಮಾಡಿ ಕಳಿಸ್ತೀವಿ. ಇದನ್ನು ನೀವು ಲಕ್ಷ್ಮೀ ಪೂಜೆ ಮಾಡಿ ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.